ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೂ ಕರ್ನಾಟಕದಾದ್ಯಂತ ಯಾರೇ ಸರ್ಕಾರಿ ನೌಕರರು ಇದನ್ನು ನೊಂದ್ಕೋಬಾರ್ದು, ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಪೊಲೀಸ್ ಇಲಾಖೆಯ SP ಸಾಹೇಬ್ರ ಆದಂಥ ಅವರು ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಭರವಸೆಯ ಮುಖಾಂತರ ನಾವು ಈ ಒಂದು ಶಾಂತಿಯುತ ಮನವಿಯನ್ನು ಕೊಟ್ಟು ನಮ್ಮ ಜಿಲ್ಲಾಡಳಿತ ಹಾಗೂ ಪೊಲೀಸ್ ನಾವು ದಿನಾಂಕ 11/2/25 ಚಡ್ಚಣ್ ತಾಲೂಕಿನ ಸರ್ಕಾರಿ ಭೂಮಾಪಕರ ಶ್ರೀ ಮಹಾಂತೇಶ್ ಎಸ್ ಸಜ್ಜನ್ ಅವರು ಸರ್ಕಾರಿ ರಸ್ತೆ ಅಳತೆಗಾಗಿ BK ಲೋಣಿ ಗ್ರಾಮಕ್ಕೆ ಹೋಗಿದ್ದರು. ಆ ಸಂದರ್ಭದಲ್ಲಿ ಕರ್ತವ್ಯ ನಿರತ ಸರ್ಕಾರಿ ಭೂಮಾಪಕರ ಮೇಲೆ ಅಲ್ಲೇ ಇದ್ದಂಥ ಕೆಲವರು ಅವ್ರ ಮೇಲೆ ಹಲ್ಲೆ ಮಾಡಿರುತ್ತಾರೆ. ಆ ಹಲ್ಲೆಯನ್ನು ಭೂಮಾಪನ ನೌಕರ ಸಂಘ ಹಾಗೂ ಸರ್ಕಾರಿ ನೌಕರ ಸಂಘ ಎಲ್ಲರೂ ಕೂಡಿ ಖಂಡಿಸ್ತಾ ಇದ್ದೀವಿ. ಈ ಒಂದು ಹಲ್ಲೆ ಮಾಡಿದಂಥ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ಕೊಡಿಸಬೇಕಂತ ನಾವು ಇವತ್ತು ಶಾಂತಿಯುತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಈ ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೀವಿ. ಸರ್, ಹಲ್ಲೆ ಯಾಕೆ ಮಾಡಿದ್ರು ಸರ್? ಕಾರಣ ಏನು? ಅವರು ಸರ್ಕಾರಿ ಜಮೀನು ರಸ್ತೆ ಅಳತೆ ಮಾಡ್ತಾಯಿದ್ರು. ರಸ್ತೆ ಅಳತೆ ಮಾಡುವ ಸಂದರ್ಭದಲ್ಲಿ ಪಕ್ಕದ ಜಮೀನ್ದಾರರು ತಮ್ಮ ಜಮೀನಿಗೆ ಏನೋ ಅಡಚಣೆ ಆಗಿರ್ಬೋದು, ಏನಾಗಿರ್ಬೋದು ಅಂತ ನಾವು ಇನ್ನೂ ರಿಪೋರ್ಟ್ ಗೊತ್ತಿಲ್ಲ. ಬಟ್ ಅವ್ರು ಏಕಾಏಕಿಯಾಗಿ ಅವ್ರಿಗೆ ಯಾವುದೇ ಮಾತನ್ನು ಕೇಳದೆ ಅವ್ರ ಮೇಲೆ ತೀವ್ರವಾಗಿ ಹಲ್ಲೆ ಮಾಡಿ ಅವ್ರನ್ನ ಮಾನಸಿಕವಾಗಿ ಅಸ್ವಸ್ಥ ಮಾಡಿ ಬಿಟ್ಟಿದ್ದಾರೆ. ಅದರಿಂದ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರು ಹಲ್ಲೆ ಮಾಡಿದಂಥವರು ಅವರು ಪ್ರತಿಭಾವಂತ ವ್ಯಕ್ತಿಗಳಾಗಿದ್ದಾರೆ. ಹಲ್ಲೆ ಮಾಡಿದಂಥವರು ಪ್ರಭಾವಿ ವ್ಯಕ್ತಿಗಳಾಗಿರ್ತಾರೆ. ಆ ಪ್ರಭಾವಿ ವ್ಯಕ್ತಿಗಳಾಗಿದ್ದರಿಂದ ಅವ್ರ ಮೇಲೆ ಕಾನೂನಿನ ಶಿಕ್ಷೆ ತುರ್ತಾಗಿ ಆಗ್ತಾ ಇಲ್ಲ. ಈಗಾಗಲೇ 24 ಗಂಟೆ ಆಗಿರುತ್ತದೆ FIR ಆಗಿ, ಆದರೂ ಕೂಡ ಅವ್ರನ್ನ ಸರಿಯಾಗಿ ಬಂಧಿಸಿ ಕಠಿಣವಾಗಿ ಶಿಕ್ಷೆಗೆ ಅಳವಡಿಸಿಲ್ಲ. ಹಾಗಾಗಿ ಅದ ಪಂಚನಾಮನೂ ಮಾಡಿಲ್ಲ, ಆ ಸ್ಥಳ ಮಹಜರು ಮಾಡಿಲ್ಲ. ಏನೋ ಬೇಕಾಬಿಟ್ಟಿ ಕೆಲಸ ನಡೀತಾ ಇದೆ ಅಂತ ನಮ್ಗೆ ಸುದ್ದಿ ಬಂದಿದೆ. ಆದ್ದರಿಂದ ಅವ್ರನ್ನ ಕಾನೂನಿನ ಶಿಕ್ಷೆ, ಕಠಿಣ ಶಿಕ್ಷೆ ಕೊಡಿಸ್ಬೇಕಂತ ಇವತ್ತು ನಾವೆಲ್ಲರೂ ಕೂಡ ಬಂದಿದ್ದೀವಿ. ಆ ಹಲ್ಲೆ, ಈ ದುಷ್ಕರ್ಮಿಗಳು ಇವತ್ತು ಸರ್ಕಾರಿ ನೌಕರರು ಅಂತಂತಂದರೆ ಎಲ್ಲ ಭಾಗದಲ್ಲೂ ಇಂಥ ದುಷ್ಕೃತ್ಯಗಳು ನಡೀತಾ ಇದ್ದಾವೆ. ಅದಕ್ಕಾಗಿ ಅಂಥವ್ರಿಗೆ ಕಠಿಣ ಶಿಕ್ಷೆ ಕೊಟ್ಟಲ್ಲಿ ಮುಂದೆ ಅವತ್ತು ಸರ್ಕಾರಿ ನೌಕರರ ಮೇಲೆ ಈ ಥರ ಹಲ್ಲೆಗಳಾಗಲ್ಲ. ಕಾನೂನಿನ ಸರ್ಕಾರಿ ನೌಕರರ ಮೇಲೆ ಕಾನೂನಿನಂತೆ ಇದೆ. AC ಇದ್ದಾರೆ, DC ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ. ಆ ರೀತಿ ಅವ್ರು ಮನವಿ ಕೊಟ್ಕೋಬೋದು ಹೊರತು ಅವ್ರು ಮಾಡ್ತಂಥ ಕೆಲಸಕ್ಕೆ ಅಡ್ಡಿಪಡಿಸಿ ಅವ್ರ ಮೇಲೆ ಹಲ್ಲೆ ಮಾಡೋದಂಥದ್ದು ಇದೊಂದು ದುಷ್ಕೃತ್ಯ. ಇದನ್ನು ನಾವು ಸರ್ಕಾರಿ ನೌಕರ ಸಂಘ ಹಾಗೂ ರಾಜ್ಯ ಭೂಮಾಪನ ನೌಕರ ಸಂಘ ಇದನ್ನು ತೀವ್ರವಾಗಿ ಖಂಡಿಸ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಹೆಸರು ಸರ್? ಶ್ರೀ ರಾಮು ರಾಠೋಡ್, ರಾಜ್ಯ ಉಪಾಧ್ಯಕ್ಷರು, ಭೂಮಾಪನ ನೌಕರ ಸಂಘ, ಬೆಂಗಳೂರು. ಈಗಾಗಲೇ ನಮ್ಮ ರಾಮು ರಾಠೋಡ್ ಅವರು ಹೇಳಿದಂತೆ ಈ ಒಂದು ಚಡ್ಚಣ್ ತಾಲೂಕಿನಲ್ಲಿ ನಮ್ಮ ಸರ್ಕಾರಿ ನೌಕರರ ಕೆಲಸ ನಿರ್ವಹಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನು ಅವರಿಗೆ ಹಲ್ಲೆ ಮಾಡಿ ತೀವ್ರವಾದಂಥ ಒಂದು ಮಾನಸಿಕ ಹಿಂಸೆಯನ್ನು ನೀಡಿ ಅವರು ಏನು ಹಲ್ಲೆಗೆ ಮಾಡಿದಂಥವರು, ನಾನು ಕೇಳ್ಪಟ್ಟೆ ಆ ಒಂದು ಗ್ರಾಮದಲ್ಲಿ ಮತ್ತು ಅವರ ಜೊತೆ ಹೋದಂಥ ಸ್ನೇಹಿತರಿಗೆ ನಾನು ನೇರವಾಗಿ ಮಾತಾಡಿದಾಗ ಒಬ್ಬರು ಹಿಡಿದು ಇನ್ನೊಬ್ಬರು ಪಕ್ಕಕ್ಕೆ ಒದ್ದಾರಂತ, ಒದೆದು ಮತ್ತು ಈ ಥರ ಒಂದು ಮಾನಸಿಕ ಹಿಂಸೆ ಕೊಡೋದಲ್ದೇ ದೈಹಿಕವಾಗಿ ಮಾಡಿದ್ದು ನಮ್ಮ ಇಡೀ ರಾಜ್ಯದ ಒಂದು ಸರ್ಕಾರಿ ನೌಕರರಿಗೆ ಒಂದು ಕಳಂಕ ಆಗೈತಿ. ಹೀಗಾಗಿ ಆ ಒಂದು ದುಷ್ಕೃತ್ಯ ಮಾಡಿದಂಥ ಒಂದು ಏನು ಸುಮಾರು 4 ಜನ ಈಗ ನಮ್ಮ ಸರ್ವೇರುಗಳು ರಿಪೋರ್ಟ್ ಕೊಟ್ಟಿದ್ದಾರೆ. ಆ 4 ಜನರಾದಂಥ ಮೊದಲೇದಾರರು ವಿಕಾಸ್ ಕೆ ಪಾಟೀಲು, ರವೀಂದ್ರನಾಥ್ ಕಾಂಬ್ಳೆ ಮತ್ತು ಸಿದ್ದರಾಮ ಉಟ್ಟಿಗೆ ಮತ್ತು ಸಿದ್ಧಲಿಂಗಪ್ಪ ಪಾಟೀಲ್ ಅಂತ ಹೇಳಿಬಿಟ್ಟು 4 ಜನ ಸೇರಿಬಿಟ್ಟು ಏನು ನಮ್ಮ ಸರ್ವೇರಿಗೆ ಒಂದು ದೈಹಿಕವಾಗಿ ಏನು ಹಲ್ಲೆ ಮಾಡಿದಾರೆ ಅವರಿಗೆ ತೀವ್ರವಾಗಿ ವಿಚಾರಣೆ ಒಳಪಟ್ಟು ಶೀಘ್ರವಾಗಿ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಸರ್ಕಾರಿ ನೌಕರರ ಸಂಘದ ಪರವಾಗಿ ನಾನು ತಮ್ಮ ಏನು ಪತ್ರಕರ್ತರ ತಮ್ಮ ಮುಖಾಂತರ ನಾನು ಆಗ್ರಹ ಪಡಿಸ್ತಿದ್ದೇನೆ. ಸರ್, ಅವ್ರ ಮೇಲೆ ಹಲ್ಲೆ ಆಯ್ತಲ್ಲ, ಹಲ್ಲೆ ಆದ್ಮೇಲೆ ಅವರು ದೂರ ಸಲ್ಲಿಸ್ಯಾರ ಇಲ್ರಿ? ಕಂಪ್ಲೇಂಟ್ ಮಾಡ್ಯಾರ? ಅಲ್ಲಿ ಪೊಲೀಸರು ಅವ್ರ ಕರೆಸಿ ವಿಚಾರಣೆ ಮಾಡೋದು ಕೆಲಸ ಮಾಡಿದಾರೆ ಇಲ್ಲ. ಇನ್ನೂ ನಮ್ಮದು ವಿಷಯ ಬಂದಿಲ್ಲ. ಮಾನ್ಯ ತಹಸೀಲ್ದಾರರು ಮತ್ತು ನಮ್ಮ ADLR ಅವರೇ ಸ್ವತಃ ಆಸ್ಪತ್ರೆಗೆ ಹೋಗಿ ನಮ್ಮ ಸರ್ವೇರಿಗೆಲ್ಲ ಮಾತಾಡಿದ್ದಿ. ಆ ಮಾತಾಡೋದ್ರ ಸದಕ್ಕೆ ಈ ಒಂದು ಮಾನ್ಯ ಏನು ಪೊಲೀಸ್ ಇಲಾಖೆ ಅದು ತೀವ್ರವಾಗಿ ಮಾಡ್ತದ್ದು ಒಂದು ಯಾಕೋ
ನಮಗೆ ಅದು ಕರೆಕ್ಟಾಗಿ ಮಾಡ್ತಾರೆ ಅನ್ನೋದು ಸಂಶಯಕ್ಕೆ ಎಡೆ ಮಾಡಿ ಕೊಟ್ಟದೆ. ಹೀಗಾಗಿ ಮಾನ್ಯ ADC ಸಾಹೇಬರು ಬಂದಿದ್ದಾರೆ. ಮಾನ್ಯ ADC ಸಾಹೇಬರು ಸಹ ನಮ್ಮ ಮನವಿಯನ್ನು ತಗೊಂಡು ಮಾತಾಡ್ತಾರೆ. ಹೀಗಾಗಿ ಶೀಘ್ರವಾಗಿ ಅವರನ್ನು ಅರೆಸ್ಟ್ ಮಾಡ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ನಾವು ಅಗಸ್ಬಾಳ್ ಅಂತೇಳಿ ನಾನು ಕಾರ್ಯನಿರ್ವಾಹಕ ನೌಕರರ ಸೂಪರ್ಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಸಿಂಧಿಯಲ್ಲಿ. ಸಂದರ್ಭದಲ್ಲಿ ಕೆಲವು ಇದರಿಂದ ನಮ್ಮ ಸರ್ಕಾರಿ ನೌಕರರು ದಿನನಿತ್ಯ ಕರ್ತವ್ಯ ಮಾಡುವಾಗ ಅವ್ರ ಮೇಲೆ ಈ ರೀತಿ ಹಲ್ಲೆಗಳಾಗಿದ್ರೆ ಅವರು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಅವ್ರಿಗೆ ರಕ್ಷಣೆನೇ ಇಲ್ಲದಂಗೆ ಆಗ್ಬಿಟ್ಟಿದೆ ಸರ್. ಈಗಾಗಲೇ ಕರ್ನಾಟಕದಲ್ಲಿ ಹಲವಾರು ಕಡೆ ಈ ಥರ ಘಟನೆಗಳು ಆಗಿದೆ. ಆ ಸರ್ವೇರು ಕೂಡ ನಮ್ಮ ಅಡ್ಮಿನಿಸ್ಟ್ರೇಷನ್ ತಹಸೀಲ್ದಾರ್ ಅಂಡರಲ್ಲಿ ಕೆಲಸ ಮಾಡುವಂಥ ಸರ್ಕಾರಿ ಭೂಮಾಪಕ ಅವರು ದಿನನಿತ್ಯ ಅವರು ಸರ್ಕಾರಿ ಜಮೀನುಗಳ ಒತ್ತುವರಿ, ಸರ್ಕಾರಿ ಜಮೀನುಗಳ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ ಸರ್. ಸೊ ಹಾಗಾಗಿ ಅವರೆಲ್ಲ ಈ ರೀತಿ ಕೆಲಸದಲ್ಲಿ ಹೋದಾಗ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರನ್ನ ಸರ್ಕಾರಿ ಕೆಲಸಕ್ಕೆ ಅಡಚಣೆ ಉಂಟು ಮಾಡಿರ್ತಾರೆ ಸರ್. ಅವರಿಗೆ ಅಂಥವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಸರ್. ನಮ್ಮೆಲ್ಲ ಸರ್ಕಾರಿ ನೌಕರ ಸಂಘ ಹಾಗೂ ರಾಜ್ಯ ಭೂಮಾಪನ ನೌಕರ ಸಂಘ ಹಾಗೂ ಕಂದಾಯ ಇಲಾಖೆಯ ನೌಕರ ಸಂಘ ಎಲ್ಲ ನೌಕರು ಕೂಡ ಇವತ್ತು ಬಂದಿದ್ದಾರೆ ಸರ್. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಾದ ತಮಗೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠರ ಅಧಿಕಾರಿಗಳಾದ ತಮಗೆ ಮನವಿ ಮಾಡಿಕೊಳ್ಳೋದೇನೆಂದರೆ ಅವರಿಗೆ ಈ 24 ಗಂಟೆ ಆದರೂ ಕೂಡ ಅವ್ರನ್ನ ಸರಿಯಾದ ರೀತಿಯಲ್ಲಿ ಅರೆಸ್ಟ್ ಆಗಿಲ್ಲ ಸರ್. ಅವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು ಹಾಗೂ ಅದು ಸ್ಥಳ ಹಾಜರಾಗಬೇಕು, ಪಂಚನಾಮ ಆಗಬೇಕು, ಹಲವಾರು ಫಾರ್ಮಾಲಿಟೀಸ್ ತುಂಬ ಬಾಕಿ ಇದೆ. ನಮಗೆ ತುಂಬ ವಿಶ್ವಾಸ ಇದೆ ಸರ್. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ನಮ್ಮ ಜೊತೆ ಇದ್ದು ಅವ್ರನ್ನ ಕಠಿಣ ಶಿಕ್ಷೆಗೆ ಒಳಪಡಿಸ್ತಾರೆ ಅಂತ. ಈ ಥರ ಕಠಿಣ ಒಳಪಡಿಸಿದ್ರೆ ಮಾತ್ರ ನಮಗೆಲ್ಲ ನ್ಯಾಯ ದೊರಕಿಸುವುದು. ಈ ನ್ಯಾಯವನ್ನು ತಾವು ದೊರಕಿಸ್ಕೊಡ್ತೀರಾ ಅಂತ ನಾವೆಲ್ಲ ನಮ್ಮ ಸರ್ಕಾರಿ ನೌಕರ ಸಂಘ ಹಾಗೂ ಎಲ್ಲ ಸಂಘ, ರಾಜ್ಯ ನೌಕರಿ ಭೂಮಾಪನ ಸಂಘದ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಸರ್. ಓಕೆ, ಈ ವಿಚಾರ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಮತ್ತು SP ಅವರು ಇಬ್ಬರು ಕೂಡ AC ಮತ್ತು DYSPಗೆ ಮಾತಾಡಿದ್ದೀವಿ. FIR ಕೂಡ ಇಮಿಡಿಯೇಟ್ಲಿ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ. ಈಗ 2 ಮಂದಿ ಅರೆಸ್ಟ್ ಆಗಿದ್ದಾರೆ ಎಲ್ಲರೂ. ಸೊ ಇದು ತುಂಬ ನಾವು ಸೀರಿಯಸ್ ಆಗಿ ತಗೊಳ್ತೀವಿ. ಯಾಕಂದರೆ ಅದು ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಯಾವುದೋ ಸರ್ಕಾರಿ ನೌಕರರು ಅಥವಾ ಹೊರಗುತ್ತಿಗೆ ಅದರ ಮೇಲೆ ಕೆಲಸ ಮಾಡೋದ್ರ ಮೇಲೆ ಅವ್ರ ಕೆಲಸ ನಿಮಿತ್ತ ಒಂದು ಹಳ್ಳಿಗೆಯೋ ಅಥವಾ ಏನಾದರೂ ಒಂದು ಸ್ಥಳಕ್ಕೆ ಹೋಗುವಾಗ ಯಾರಾದರೂ ಹಳ್ಳಿ ಮಾಡಿದರೆ ಖಂಡಿತ ನಾವು ಕಟ್ಟುನಿಟ್ಟಾಗಿ ಕ್ರಿಮಿನಲ್ ಕ್ರಮವನ್ನು ನಾವು ಕೈಗೊಳ್ತೀವಿ. ಸೊ ಸರ್ಕಾರಿ ನೌಕರರು ಯಾವುದೂ ಭಯ ಇಲ್ಲದೆ ಕೆಲಸ ಮಾಡೋಕ್ಕೆ ನಾವು ಖಂಡಿತ ನಮ್ಮ ಒಂದು ಧೈರ್ಯ ಮತ್ತು ಒಂದು ಸಹಕಾರವನ್ನು ನಿಮ್ಮೆಲ್ಲರಿಗೂ ನಾವು ಮೇಲಧಿಕಾರಿಗಳು ಕೊಡ್ತೀವಿ. ನಿಮ್ಮ ಸಿದ್ದರಾಮಯ್ಯ ಮತ್ತು ಸಿದ್ದಿಂಗಪ್ಪ ಪಾಟೀಲ್ ಅನ್ನೋರು ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಇನ್ನೂ ಇಬ್ಬರು ಆರೋಪಿಗಳು ಅಬ್ಸ್ಕಾಂಡಿಂಗ್ ಇದ್ದಾರೆ. ಅವ್ರನ್ನೂ ಕೂಡ ಆದಷ್ಟು ಬೇಗ ನಾವು ಬಂಧಿಸ್ತೀವಿ. ಸೊ ಸರ್ಕಾರಿ ಅಧಿಕಾರಿಗಳಾಗಲಿ ಅಥವಾ ಸರ್ಕಾರದ ಪರವಾಗಿ ಕೆಲಸ ಮಾಡೋರಾಗಲಿ, ನಿಮ್ಮ ಒಂದೇ ಇಲಾಖೆ ಅಂತಲ್ಲ, ಬೇರೆ ಎಲ್ಲ ಇಲಾಖೆಗಳನ್ನು ಕೂಡ ಪೊಲೀಸ್ ಇಲಾಖೆ ಯಾವಾಗಲೂ ಇದ್ದೇ ಇರುತ್ತೆ. ಸೊ ತಾವು ಧೈರ್ಯವಾಗಿ ಕೆಲಸ ಮಾಡಿ.